ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚುರುಮುರಿ ಅಂದರೆ ನಮ್ಮ ಕಡೆ ಮಂಡಕ್ಕಿ ಅಂತ ಕರಿತೀವಲ್ಲ ಅದನ್ನು ಮಾಡೋದು ಹೇಗೆ ಮಾಡ್ತಾರೆ ಅಂತ ನಾನಿವತ್ತೊಂದು ವಿಡಿಯೋ ಮಾಡಿದ್ದೀನಿ ನೋಡಿ. ನಾನು ಇಲ್ಲಿ ನಮ್ಮ ಅತ್ತೆ ಮನೆ ಇದೆ ಆನವಟ್ಟಿಲಿ, ಆ ಮನೆ ಪಕ್ಕನೇ ಒಂದು ಮಂಡಕ್ಕಿ ಮಾಡೋರು ಮಂಡಕ್ಕಿ ಬಟ್ಟಿ ಅಂತೀವಲ್ಲ ಅದು ಇದೆ. ಮುಸ್ಲಿಮ್ಸ್ ಜನ ಅವರು, ಅವ್ರದ್ದೊಂದು ಮಂಡಕ್ಕಿ ಬಟ್ಟಿ ಇದೆ ಇಲ್ಲೇ ಪಕ್ಕದಲ್ಲೇ. ಹಾಗಾಗಿ ಮಂಡಕ್ಕಿ ಮಾಡೋದು ಹೇಗೆ ಮಾಡ್ತಾರೆ ಅಂತ ವಿಡಿಯೋ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಹೇಗೆ ಮಾಡ್ತಾರೆ ಮಂಡಕ್ಕಿನ ಅಂತ ನೋಡಿ. ಅವರು ಭತ್ತನ ಸ್ವಲ್ಪ ಬೆಳಗ್ಗೆ ಬಿಸಿ ನೀರಲ್ಲಿ ಬೇಯಿಸಿ, ಭತ್ತನ ಬೇಯಿಸಿ ಆ ಭತ್ತ ಸ್ವಲ್ಪ ಆರಿದ ಮೇಲೆ ಅದನ್ನು ಆವತ್ತೇ ಹೋಗಿ ಅಕ್ಕಿ ಮಾಡಿಸ್ಕೊಂಡು ಬರ್ತಾರೆ. ಇದು ದೊಡ್ಡ ಭತ್ತ 1010 ಅಂತ ಭತ್ತದ ಹೆಸರು. ಆ ಭತ್ತವನ್ನು ಇವರು ಅಕ್ಕಿ ಮಾಡಿಸ್ಕೊಂಡು ಬಂದಿದ್ದಾರೆ ನೋಡಿ. ಈ ಅಕ್ಕಿ ಮಾಡಿಸ್ಕೊಂಡು ಬಂದಮೇಲೆ ಹೇಗಾಗಿದೆ ಅಂದರೆ ಸೇಮ್ ರಬ್ಬರ್ ಥರ, ಕೈಯಲ್ಲಿ ಅದನ್ನು ಮುರಿಯೋದಕ್ಕೆ ಆಗೋಲ್ಲ. ಹಾಗೆ ಒಣ ಅಕ್ಕಿ ಆದರೆ, ನಾವು ನಾರ್ಮಲ್ ಅಕ್ಕಿ ಆದರೆ ಕೈಯಲ್ಲಿ ಮಾಡಿದರೆ ಮುರಿದು ತುಂಡಾಗ್ಬಿಡುತ್ತೆ. ಆದರೆ ಇದನ್ನು ಏನು ಮಾಡಿದರೂ ತುಂಡು ಮಾಡೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಕ್ಕಿ. ನನಗನ್ಸಿದ ಪ್ರಕಾರ ಅಕ್ಕಿ ತುಂಡಾಗಬಾರ್ದು, ಚುರುಮುರಿ ಮಾಡೋದಕ್ಕೆ ತುಂಡಾಗಬಾರ್ದಲ್ಲ, ಹಾಗಾಗಿ ಭತ್ತವನ್ನು ಬೇಯಿಸಿ ಅಕ್ಕಿ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಬೆಳಗ್ಗೆ ಬಿಸಿಲಲ್ಲಿ 1 ತಾಸು ಒಣಗಿಸ್ತಾರೆ. 1 ತಾಸು ಒಣಗಿಸಿ ಅಕ್ಕಿ ಮಾಡಿಸ್ಕೊಂಡು ಬಂದ ತಕ್ಷಣ 1 ತಾಸು ಅಷ್ಟೇ ಒಣಗಿಸ್ತಾರಂತೆ ಬಿಸಿಲಿಗೆ. ಒಣಗಿಸಿ ಆದಮೇಲೆ ಅದನ್ನು ತೆಗೆದು ಸ್ವಲ್ಪ ನೆರಳಲ್ಲಿ ಇಟ್ಕೊಳ್ತಾರೆ. ನೆರಳಲ್ಲಿ ಇಟ್ಕೊಂಡು ಅದು ತಣ್ಣಗೆ ಆರಿದ ಮೇಲೆ ಅದನ್ನು ಬಟ್ಟೀಲಿ ಹಾಕಿ ಮಂಡಕ್ಕಿನ ಮಾಡ್ತಾರೆ. ಮಂಡಕ್ಕಿ ಹುರಿಯೋದು ಅಂತಾರಲ್ಲ, ಆ ಥರ ಮಂಡಕ್ಕಿನ ಮಾಡ್ಕೊಳ್ತಾರೆ. ದೊಡ್ಡ ದೊಡ್ಡ ಮೆಷಿನ್ಗಳಲ್ಲಾದರೆ, ಫ್ಯಾಕ್ಟ್ರಿಗಳಲ್ಲಾದರೆ ಹೈಜಿನಾಗಿ ಮಾಡ್ತಾರೆ. ಆದರೆ ಇಲ್ಲಿ ಇವರು ಸ್ವಂತ ತಾವೇ ಬಟ್ಟಿ ಮಾಡಿಕೊಂಡು ಮಾಡಿರೋದ್ರಿಂದ ಅಷ್ಟೊಂದು ಹೈಜಿನ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಅವ್ರ ಮನೆ ಹತ್ತಿರ ಎಷ್ಟು ಜಾಗ ಇರುತ್ತೋ ಅಷ್ಟೇ ಜಾಗದಲ್ಲಿ ಅಲ್ಲೇ ಒಣಸ್ಕೊಳ್ತಾರೆ, ಅಲ್ಲೇ ಆರಿಸ್ಕೊಂಡು ಅಲ್ಲೇ ಮಾಡ್ಕೊಳ್ತಾರೆ, ಅವ್ರ ಮನೆ ಇರೋ ಜಾಗದಲ್ಲೇ. ಅವರು ಸಹ ಅದು ಅವ್ರದ್ದು ಕುಲ ಕಸುಬು ಅಂತಲೇ ಹೇಳ್ಬೋದು. ಇವರು ಸುಮಾರು ಒಂದು 50 ವರ್ಷದಿಂದ, ಅವರ ಅಜ್ಜ ಮುತ್ತಾತನ ಕಾಲದಿಂದನೂ ಮಂಡಕ್ಕಿ ಮಾಡ್ತಾ ಬರ್ತಾ ಇದ್ದಾರಂತೆ. ಸುಮಾರು 50 ವರ್ಷ ಆಯಿತು ನಾವು ಈ ಮಂಡಕ್ಕಿ ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ ನೋಡಿ. ಮೊದಲು ಈ ಥರ ಆರಿಸಿದ ಅಕ್ಕಿಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಕಲಸಿ ಕೊಡ್ತಾರೆ. ಕಲಸಿ ಕೊಟ್ಟ ಮೇಲೆ ಅದನ್ನು ಬಟ್ಟೆಗೆ ಹಾಕ್ತಾರೆ ನೋಡಿ. ಅದರಲ್ಲೇ ಸ್ವಲ್ಪ ಒಂದು ಸ್ವಲ್ಪ ಅವಾಗೆಲ್ಲ ಕೈಯಲ್ಲೇ ಮಂಡಕ್ಕಿನ ಈ ಥರ ಮೆಷನ್ಗಳೆಲ್ಲ ಇರಲಿಲ್ಲ, ಕೈಯಲ್ಲೇ ಕಲಸಿ ಮಂಡಕ್ಕಿನ ತಯಾರಿಸ್ತಿದ್ರು. ಈಗ ಸ್ವಲ್ಪ ನೋಡಿರಿ ಈ ಥರ ಫ್ಯಾನ್ ಥರ ಇದೆ. ಈ ಥರ ಜರಡಿ ಹಿಡಿಯೋದಕ್ಕೆ, ಅದರಲ್ಲೆಲ್ಲ ವೇಸ್ಟೇಜ್ ಹೋಗಬೇಕು ಅಂತ ಈ ಥರ ಜರಡಿ ಹಿಡಿಯೋದಕ್ಕೆ ಸಣ್ಣ ಸಣ್ಣ ಮಿಷನ್ಗಳನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇದ್ರ ಒಳಗಡೆ ಸಣ್ಣ ಜಿನುಗು ಮರಳು ಅಂದರೆ ಇದು ಹೊಳೆಗಳ ಸೈಡ್ಗಳಲ್ಲಿ ಸಿಗುತ್ತಂತೆ. ಇದು ಆ ಮನೆಗಳನ್ನು ಕಟ್ಟೋದಕ್ಕೆ ಉಪಯೋಗಿಸ್ತಾರಲ್ಲ ಆ ಮರಳಲ್ಲ, ಇದು ಹೊಳೆಗಳ ಸೈಡಲ್ಲಿ ಸಣ್ಣ ಮರಳು ಮಿಶ್ರಿತ ಮಣ್ಣಿರುತ್ತೆ. ಆ ಥರ ಸಣ್ಣ ಮಣ್ಣನ್ನು ತಂದುಕೊಂಡು ಇಟ್ಕೊಂಡಿರ್ತಾರೆ. ಅದು ಮರಳು ತುಂಬ ಬಿಸಿಯನ್ನು ಹೀರ್ಕೊಳ್ಳೋದ್ರಿಂದ ಮಂಡಕ್ಕಿ ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಆ ಥರ ಮರಳನ್ನು ತಾವು ಮಂಡಕ್ಕಿ ಮಾಡೋ ಬಟ್ಟಿ ಒಳಗಡೆ ಹಾಕ್ಕೊಂಡು ಅದರಲ್ಲಿ ಭತ್ತವನ್ನು ಹಾಕಿ ಹುರಿತಾರೆ ನೋಡಿ. ಈ ಥರ ಕಟ್ಟಿಗೆ ಪುಡಿಯನ್ನು ಯೂಸ್ ಮಾಡ್ತಾರೆ. ಸತತವಾಗಿ ಮಂಡಕ್ಕಿ ಎಷ್ಟು ಹೊತ್ತು ಅವರು ಮಂಡಕ್ಕಿ ಮಾಡ್ತಾರೋ ಅಷ್ಟು ಹೊತ್ತು ಸಹ ಈ ಥರ ಕಟ್ಟಿಗೆ ಪುಡಿಯನ್ನು ಅದು ಒಲೆಗೆ ಹಾಕ್ತಾನೆ ಇರಬೇಕು. ಅದು ಎನಿ ಟೈಮು ಒಂದೇ ಥರ ಬೆಂಕಿ ಉರಿತಾ ಇರಬೇಕು ಅಂತ ಸಹ ಎದುರುಗಡೆ ಸ್ವಲ್ಪ ಫ್ಯಾನನ್ನು ಹಾಕ್ಕೊಂಡಿರ್ತಾರೆ. ಬೆಂಕಿ ಆರದೇ ಇರಲಿ, ಒಂದೇ ಪ್ರಮಾಣದಲ್ಲಿ ಬೆಂಕಿ ಹೆಚ್ಚು ಆಗಬಾರ್ದು ಕಡಿಮೆ ಆಗಬಾರ್ದು, ಆ ಥರ ನಿಧಾನವಾಗಿ ಕಟ್ಟಿಗೆ ಪುಡಿಯನ್ನು ಹಾಕ್ತಾನೆ ಇರ್ತಾರೆ ನೋಡಿ. ಹಾಕಿ ಜಸ್ಟ್ 1 ನಿಮಿಷದೊಳಗಡೆ ಅಕ್ಕಿ ಮಂಡಕ್ಕಿಯಾಗಿ ಎಷ್ಟು ಚೆನ್ನಾಗಿ ಪಟಪಟ ಅಂತ ಹುರ್ಕೊಂಡು ಹೊರಗಡೆ ಬರುತ್ತೆ. ಅವರು ಜರಡಿ ಥರದ ಒಂದು ಬಾಣಲೆಯನ್ನು ತಗೊಂಡು ಆ ಮಂಡಕ್ಕಿನ ಮಣ್ಣಿಂದ ಸಪ್ರೇಟ್ ಮಾಡಿ ತೆಗಿತಾರೆ ನೋಡಿ. ಅದು ಜರಡಿ ಥರ ಇರುತ್ತೆ. ಆಮೇಲೆ ಅದರಿಂದ ತೆಗೆದು ಈ ಫಿಲ್ಟ್ರ್ ಮಾಡ್ತಾಯಿರೋ ಈ ಸಣ್ಣ ಮಿಷನ್ನಿಗೆ ಮಂಡಕ್ಕಿನ ಹಾಕ್ತಾರೆ. ಆವಾಗ ಆ ಮಂಡಕ್ಕಿ ಈ ಥರ ಫಿಲ್ಟ್ರಾಗಿ ಚೆನ್ನಾಗಿರೋ ಮಂಡಕ್ಕಿ ಈ ಕಡೆ ಕೆಳಗಡೆ ಬೀಳುತ್ತೆ. ಈ ಥರ ಸ್ವಲ್ಪ ಹೊತ್ತಿದ ಹಾಗಾಗಿರೋದು, ಸ್ವಲ್ಪ ಭತ್ತ ಇರೋದು, ಅದು ಚೆನ್ನಾಗಾಗದೇ ಇರೋ ಮಂಡಕ್ಕಿ ಈ ಕಡೆ, ವೇಸ್ಟೇಜ್ ಮಂಡಕ್ಕಿ ಈ ಕಡೆ ಬೀಳೋ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಮಂಡಕ್ಕಿ ಕಾಣ್ತಾ ಇರ್ಬೋದು ನೀವು, ಸ್ವಲ್ಪ ಮಣ್ಣು, ಸ್ವಲ್ಪ ಸೀದು ಹೋಗಿರೋ ಮಂಡಕ್ಕಿ ಎಲ್ಲ ಆ ಕಡೆ ಬೀಳ್ತಾ ಇದೆ, ಈ ಕಡೆ ಚೆನ್ನಾಗಿರೋ ಮಂಡಕ್ಕಿ ಈ ಕಡೆ ಬೀಳ್ತಾ ಇದೆ ನೋಡಿ.
ನೋಡಿ ಮಂಡಕ್ಕಿ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಂತ. ಬರೀ ಕಟ್ಟಿಗೆ ಪುಡಿ ಸಹಾಯದಿಂದನೇ ಈ ಮಂಡಕ್ಕಿನ ಥರ ನೋಡಿರಿ, ಅದು ಒಂಥರ ಫ್ಯಾನ್ ಥರ ತಿರುಗ್ತಾ ಇರುತ್ತೆ ಬಟ್ಟೆಯಲ್ಲಿ. ಅದು ಮಣ್ಣೊಳಗಡೆ ತಿರುಗ್ತಾ ಮಣ್ಣನ್ನು ಒಂದೇ ಪ್ರಮಾಣದ ಬಿಸಿ ತಾಗೋ ಥರ ಅದು ಫ್ಯಾನ್ ಥರ ಮೇಂಟೈನ್ ಮಾಡುತ್ತೆ ಅಂತ ಕಾಣಿಸುತ್ತೆ. ಅದರಲ್ಲಿ ತುಂಬ ಬಿಸಿ ಇರೋದ್ರಿಂದ ಮಣ್ಣು ತುಂಬ ಕಾದಿರುತ್ತೆ, ಅದು ಮರಳು ಅದರೊಳಗಡೆ ನೋಡಿ ಈ ಥರ ಭತ್ತ ಹಾಕಿದ ತಕ್ಷಣವೇ ಹಾಗೆ ಭತ್ತ ಹಾಕ್ತಾ ಇರೋ ತಕ್ಷಣ ಒಂದೇ ಜಸ್ಟ್ 1 ನಿಮಿಷದಲ್ಲಿ ಮಂಡಕ್ಕಿ ಆಗ್ಬಿಡುತ್ತೆ, ಅಕ್ಕಿ ಹೋಗಿ ಮಂಡಕ್ಕಿ ಆಗ್ಬಿಡುತ್ತೆ. 1 ನಿಮಿಷನೂ ಅವರು ವ್ಯತ್ಯಾಸ ಮಾಡೋ ಹಾಗಿಲ್ಲ ತೆಗೆಯೋದಕ್ಕೆ. ಮಂಡಕ್ಕಿ ಸೀದು ಹೋಗ್ಬಿಡುತ್ತೆ, ತಕ್ಷಣವೇ ತೆಗಿಬೇಕು. ಆ ಮಂಡಕ್ಕಿ ಬಟ್ಟೆ ಹತ್ರ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಬಿಸಿ ಅಷ್ಟು ಸೆಕೆ. ಅವರು ಎಷ್ಟು ಕಷ್ಟಪಟ್ಕೊಂಡು ಈ ಥರ ಮಂಡಕ್ಕಿನ ತಯಾರಿಸ್ತಾರೆ. ನಾವು ತಿನ್ನೋರಿಗೆ ಆ ಕಷ್ಟ ಅಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ಅಷ್ಟೇನು ಈಗಿನ ಕಾಲಮಾನಕ್ಕೆ ತಕ್ಕಾಗೆ ಆಧುನಿಕ ತಂತ್ರಜ್ಞಾನ ಅಂತ ಯಾವುದೇ ಮಿಷನ್ಗಳು ಸಹಾಯ ಇಲ್ಲದೇ ಒಂದು ಸಣ್ಣ ಪುಟ್ಟ ಮಿಷನ್ಗಳು, ಸಣ್ಣ ಕಟ್ಟಿಗೆ ಪುಡಿ ಒಲೆಗಳ ಸಹಾಯದಿಂದನೇ ಇದನ್ನು ಮಾಡ್ತಾಯಿದ್ದಾರೆ. ಈಗೆಲ್ಲ ನಾವು ನೋಡಿರೋ ಪ್ರಕಾರ ಪಾಪ್ಕಾರ್ನ್ ಇವುಗಳನ್ನೆಲ್ಲ ಸಣ್ಣ ಎಲೆಕ್ಟ್ರಿಕ್ ಮಿಷನ್ಗಳಿಂದ ಮಾಡ್ತಾಯಿದ್ದಾರೆ. ಆದರೆ ಇವರು ಮಾತ್ರ ಅಜ್ಜನ ಕಾಲದಿಂದನೂ ಯಾವ ಥರ ಮಾಡ್ಕೊಂಡು ಬಂದಿದ್ದಾರೋ ಮಂಡಕ್ಕಿನ, ಅದೇ ಥರ ಈಗಲೂ ಸಹ ಅದೇ ಥರ ಮಂಡಕ್ಕಿನ ತಯಾರಿಸ್ಕೊಳ್ತಾ ಬರ್ತಾಯಿದ್ದಾರೆ. ಸುಮಾರು 50 ವರ್ಷ ಅಂದರೆ ಸುಮ್ಮನೆ ಅಲ್ಲ. ಅದರಲ್ಲೂ ಈಗಿನ ಕಾಲದ ಮಕ್ಕಳು ಅವ್ರ ಅಜ್ಜ ಅವ್ರ ಅಪ್ಪ ಎಲ್ಲ ಮಾಡ್ತಾ ಬಂದಿರೋ ಕಸುಬನ್ನು ಮುಂದುವರ್ಸೋದು ಅಷ್ಟೇ ತುಂಬ ಕಷ್ಟ ಇದೆ. ಈಗಿನ ಮಕ್ಕಳು ಕೇಳೋದಿಲ್ಲ. ನೋಡಿ ಮಂಡಕ್ಕಿ ಆವಾಗ ತಾನೇ ಬಿಸಿ ಮಂಡಕ್ಕಿ ನೋಡಿರಿ, ಕೈಯಲ್ಲಿ ಹೀಗೆ ಮಾಡಿದ ತಕ್ಷಣ ಪುಡಿ ಪುಡಿಯಾಗಿ ಗಾಳಿಗೆ ಹಾರ್ತಾಯಿದೆ, ಅಷ್ಟು ಫ್ರೆಶ್ಶಾಗಿ ಅಷ್ಟು ಗರಿ ಗರಿಯಾಗಿದೆ. ನೋಡಿರಿ ಮಂಡಕ್ಕಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಯಿತು ಅಂತ. ಫ್ರೆಶ್ ಬಿಸಿ 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 ಇದೆ ಮಂಡಕ್ಕಿ. ನೋಡೋಣ ಮಂಡಕ್ಕಿನೂ ಸಹ ಯಾವ ಥರ ತಯಾರಿಸ್ತಾರೆ, ಮಂಡಕ್ಕಿ ತಯಾರಿಸೋದಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊಂಡು ಬಂದೆ ನಾನು. ಬೆಳಗ್ಗೆ ಸುಮಾರು 11 ಗಂಟೆ ಅಷ್ಟೊತ್ತಿಗೆ, ಬೆಳಗ್ಗೆ 3 ಗಂಟೆಗೆ ಎದ್ದು ಆ ಭತ್ತನ ಹುರಿದು ಭತ್ತನ ಕುಚ್ಚಿ ಆಮೇಲೆ ಅದನ್ನು ತೆಗೆದು ಆರಿಸಿ ಹುರಿದು ಮತ್ತು ಬೆಳಗ್ಗೆ 9 ಗಂಟೆ ಅನ್ನೋದ್ರೊಳಗೆ ಸಹ ಅದನ್ನು ಅಕ್ಕಿನೂ ಸಹ ಮಾಡಿಸ್ಕೊಂಡು ಬಂದು ಅದನ್ನು ಒಣಗಿಸಿ ಆಮೇಲೆ ಆ ಅಕ್ಕಿ ಆರಿದ ಮೇಲೆ ಮತ್ತೆ ಬಟ್ಟೆಯಲ್ಲಿ ಹುರಿದು ಒಂದೇ ದಿನ ಭತ್ತವನ್ನು ಅಕ್ಕಿಯನ್ನು ಮಂಡಕ್ಕಿ ಮಾಡಿ ಅವರು ರೆಡಿ ಮಾಡಬೇಕು. ಇದು ಒಂದಿನ ಭತ್ತ ಮಾಡಿಸಿ ಒಂದಿನ ಭತ್ತ ಕುಚ್ಚಿ ಒಂದಿನ ಅಕ್ಕಿ ಮಾಡಿ ಒಂದಿನ ಮಂಡಕ್ಕಿ ಹೀಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮಂಡಕ್ಕಿ ಮಾಡೋದು ಸುಮಾರು 24 ತಾಸು ಒಳಗಡೆ ಮಂಡಕ್ಕಿನ ಮಾಡಿ ರೆಡಿ ಮಾಡಬೇಕು. ಇದು ಒಂದೇ ದಿನದ ಪ್ರೊಸೆಸ್ಸಲ್ಲಿ ನಡಿಬೇಕು. ಹಾಗಾಗಿ ಮಂಡಕ್ಕಿಯನ್ನು ಬಟ್ಟೆಯಲ್ಲಿ ಈ ಥರ ಸ್ವಂತ ಬಟ್ಟೆಯಲ್ಲಿ ಹುರಿಯೋದು ಅಷ್ಟು ಸುಲಭದ ಕೆಲಸನೇ ಅಲ್ಲ. ಮಂಡಕ್ಕಿ ನಮಗೆ ತಿನ್ನೋದಕ್ಕೆ ಎಷ್ಟು ರುಚಿನೋ ಅದನ್ನು ತಯಾರಿಸೋದಕ್ಕೆ ಅದ್ರ ಹಿಂದೆ ಇರೋ ಕಷ್ಟನೂ ಅಷ್ಟೇ ಹೆಚ್ಚಿದೆ. ನೋಡಿ, ಖಂಡಿತ ಈ ಮಂಡಕ್ಕಿ ಮಾಡೋ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.